ನಾನು ಮೆಡ್ರಾಸಲ್ಲಿ ಒಂದು ಫ್ಲಾಟಲ್ಲಿ ಇದ್ದೆ. ನನ್ನ ಫ್ಲಾಟ್ ನಂಬರ್ 1F. ಅದರ ಪಕ್ಕದ ಫ್ಲಾಟಲ್ಲಿ ಒಬ್ಬ ಬಿಸ್ನೆಸ್ ಮನ್, ಅದರ ಪಕ್ಕದ ಫ್ಲಾಟಲ್ಲಿ ಒಬ್ಬ ಸೆಲ್ಫ್ ಎಂಪ್ಲಾಯ್ಡ್, ಅದರ ಪಕ್ಕದ ಫ್ಲಾಟಲ್ಲಿ ಒಬ್ಬ ಮಾಮೂಲಿ ಮನುಷ್ಯ. ಅವ್ನು ಪಾಡ ದಿನ ಬೆಳಗ್ಗೆ ಹೋಗ್ತಾನೆ, 9 o'clock 6 o'clock ಬರ್ತಾನೆ. ಅವ್ನು ಯಾವಾಗ ನನಗೆ ಹೇಳೋನು, ಸರ್ ನನ್ನ ಹತ್ರ ಸ್ವಲ್ಪ ದುಡ್ಡಿದ್ ಬಿಟ್ಟಿದ್ರೆ ನಾನು ಪಕ್ಕದ ಮನೆ ಹತ್ರ ಬಿಸ್ನೆಸ್ ಮನ್ ಆಗ್ತಾ ಇದ್ದೆ ಸರ್ ಅಂತ. ಆ ಬಿಸ್ನೆಸ್ ಮನ್ ಹೇಳ್ತಾನೆ, ಸರ್ ನಾನು ನಿಮ್ಮ ತರ ಹೀರೋ ಆಗ್ಬಿಟ್ಟಿದ್ರೆ ಸುಮ್ಮನೆ ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಕಡೆ ಸುತ್ತಬಹುದು ಸರ್ ಅಂತ. ಕೆಳಗಡೆ ಒಬ್ಬ ವಾಚ್ಮನ್ ಇದ್ದಾನೆ, ಅವನು ಹೇಳ್ತಾನೆ 9 to 6 ಜಾಬ್ ಇದ್ರೆ ನನಗೆ ಎಷ್ಟು ಚೆನ್ನಾಗಿರುತ್ತೆ ಸರ್ ಅಂತ. ನನಗೆ ಆಶ್ಚರ್ಯ ಆಗೋದು, ಒಬ್ಬರು ಇನ್ನೊಬ್ಬರಿಗೆ ಕಂಪೇರ್ ಮಾಡ್ತಾನೆ ಇದ್ದಾರೆ. ಆ ಜೀವನ ನನ್ನ ಜೀವನಕ್ಕಿಂತ ಬೆಟರು ಅಂತ ಅನ್ಕೊಳ್ತಾ ಇದ್ದಾರೆ. ಸತ್ಯ ಏನು ಅಂದ್ರೆ, ಉತ್ತಮವಾದ ಜೀವನ ಬೇರೆ ಎಲ್ಲೋ ಇಲ್ಲ. ಬೆಟರ್ ಲೈಫ್, ಗ್ರೇಟರ್ ಲೈಫ್ ಇಸ್ ಎಲ್ಸ್ವೇರ್ ಅಂತ ಹುಡ್ಕೊಂಡು ಹೋಗ್ಬೇಡಿ, ಇಲ್ವೇ ಇಲ್ಲ. ನೀವಿರುವಂತ ಅದೇ ಜಾಬ್ಗೆ ಇನ್ನೊಂದು 1000 ಜನ ಕಾಯ್ತಾ ಇರ್ತಾರೆ. ನೀವಿರುವಂತ ಅದೇ ಸ್ಥಿತಿಯಲ್ಲಿ ನಾನಿರಬಾರ್ದು ಅಂತ ಇನ್ನೊಬ್ಬ ಆಸೆ ಪಡ್ತಾ ಇರ್ತಾನೆ. ಹಾಗಾಗಿ ನೀವಿರುವ ಸ್ಥಿತಿಯಲ್ಲೇ ಇನ್ನು ಏನ್ ಮಾಡ್ಬೋದು? 2 ವಿಷಯಗಳಿದೆ. ಒಂದು, ನೀವು ಯಾರಾಗಿದ್ರು ಸರಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರಿ, ಕ್ಯಾಬ್ ಡ್ರೈವರ್ ಆಗಿರಿ, ಹಂಸಲೇಖ ಅವರಿಗಿರಿ, ರಮೇಶ್ ಅರವಿಂದ್ ಆಗಿರಿ, ನಿಮಗಿಂತ ಶ್ರೇಷ್ಠವಾದ ವ್ಯಕ್ತಿ ನಿಮ್ಮೊಳಗಿದ್ದಾನೆ. ಅವನ್ನ ನೀವು ತೆಗಿಲೇಬೇಕು. ಪ್ರತಿದಿನ ನೀವು ಏನ್ ಕೆಲಸ ಮಾಡ್ತಿದ್ರು ಸರಿ, ಅದೇ ಕೆಲಸವನ್ನ ಇನ್ನೂ ಶ್ರೇಷ್ಠವಾಗಿ ಮಾಡಕ್ಕೆ ಒಂದು ಚಾನ್ಸ್ ಇದೆ. ಅದನ್ನ ನೀವು ಮಾಡಲೇಬೇಕು ಪ್ರತಿದಿನ. ದೇರ್ ಇಸ್ ನೋ ಎಂಡ್ ಟು ಇಟ್. ನನ್ನ ಕೆಲಸ ನಾನು ಅಬ್ಸಲ್ಯೂಟ್ ಫ್ಯಾಂಟಾಸ್ಟಿಕ್ ಆಗಿ ಮಾಡ್ತೀನಪ್ಪ, ಇದಕ್ಕಿಂತ ಚೆನ್ನಾಗಿ ಮಾಡಕ್ಕೆ ಆಗಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ವ್ಯಕ್ತಿತ್ವವನ್ನ ನೀವು ಶ್ರೀಮಂತಗೊಳಿಸ್ತಾನೆ ಇರಬೇಕು. ನೀವು ಕೆಲಸ ಮಾಡಿರೋ ರೀತಿಯನ್ನ ಇನ್ನಷ್ಟು ಶಾರ್ಪ್ ಮಾಡ್ತಾನೆ ಇರಬೇಕು. ಅದು ಬಹಳ ಬಹಳ ಮುಖ್ಯ ಆಗುತ್ತೆ.